ನಾವು ರಾಜಕಾರಣಿಗಳಲ್ಲಿ ಓಪನ್ ಆಗಿ ಭಗವದ್ಗೀತೆಯನ್ನು ಸಾರತಕ್ಕಂತಹ ಒಬ್ಬ ರಾಜಕಾರಣಿಯನ್ನು ನೋಡಬಹುದಾದರೆ ಅದು ಶಿವಕುಮಾರ. ಎಲ್ಲಿ ಹೋದರೂ ಕೂಡ ಭಗವದ್ಗೀತೆಯನ್ನು ಅವರು ಬಹಳ ಓಪನ್ ಆಗಿ ಹೇಳಿ ಅದರ ಬಗ್ಗೆ ತಮ್ಮ ಗೌರವವನ್ನು ಕೂಡ ಅವರು ಸಲ್ಲಿಸ್ತಾ ಇದ್ದಾರೆ. ಈಗ ಬರುವಾಗಲೂ ಕೂಡ ಕೃಷ್ಣನ ದರ್ಶನ ಆಗಿ ದಾರಿಯಲ್ಲಿ ಬರುವಾಗ ನಮ್ಮ ಕೋಟಿ ಗೀತಾ ಲೇಖನ ಯಜ್ಞದ ಪುಸ್ತಕವನ್ನು ನೋಡಿ ತಕ್ಷಣ ಅದನ್ನು ಎತ್ತಿಕೊಂಡು ನಾನು ಬರೆಯುತ್ತೇನೆ ಅಂತ ಹೇಳಿ ಆ ಕೋಟಿ ಗೀತಾ ಲೇಖನ ಯಜ್ಞದ ಪುಸ್ತಕವನ್ನು ಸ್ವೀಕಾರ ಮಾಡಿದ್ದಾರೆ. ಹಾಗಾಗಿ ಕೃಷ್ಣನಿಗೆ ಇಷ್ಟವಾದಂತಹ ಭಗವದ್ಗೀತೆ ಶಿವಕುಮಾರಿಗೂ ಇಷ್ಟವಾದ್ದರಿಂದ, ಭಗವದ್ಗೀತೆ ನಮಗೂ ಕೂಡ ಇಷ್ಟವಾದ್ದರಿಂದ ಶಿವಕುಮಾರ್ ನಮಗೆಲ್ಲರಿಗೂ ಕೂಡ ಅತ್ಯಂತ ಅಚ್ಚುಮೆಚ್ಚಿನ ಒಬ್ಬ ರಾಜಕಾರಣಿಯಾಗಿದ್ದಾರೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಅವರ ಮತ್ತೊಂದು ಗುಣ ಏನಂತ ಹೇಳಿದರೆ, ಮಧ್ವಾಚಾರ್ಯರಿಗೂ ಇಷ್ಟವಾದಂಥ ಒಂದು ಗುಣ ಅವರಲ್ಲಿದೆ. ಮಧ್ವಾಚಾರ್ಯರ ಇತಿಹಾಸದಲ್ಲಿ ಬರ್ತದೆ, ಮಧ್ವಾಚಾರ್ಯರು ಒಂದು ದೊಡ್ಡ ಬಂಡೆಯನ್ನು ಎತ್ತಿಕೊಂಡು ಬಂದು ಕಳಸದಲ್ಲಿ, ಚಿಕ್ಕಮಗಳೂರಿನ ಕಳಸದಲ್ಲಿ ಒಂದು ದೊಡ್ಡ ನದಿಗೆ ಅಡ್ಡವಾಗಿ ಇಟ್ಟರು ಅಂತ ಹೇಳಿ. ಆದ್ದರಿಂದ ಮಧ್ವಾಚಾರ್ಯರಿಗೆ ಅವರ ಇತಿಹಾಸದ ಗೊತ್ತಾಗಿದೆ. ಮಧ್ವಾಚಾರ್ಯರಿಗೆ ಬಹಳ ಇಷ್ಟವಾದಂಥ ವಸ್ತು ಅಂದರೆ ದೊಡ್ಡ ಬಂಡೆ. ಅವದೇ ಮಧ್ವಾಚಾರ್ಯರು ಹನುಮಂತನಾಗಿರುವಾಗ ಬಂಡೆಯನ್ನು ಎತ್ತಿಕೊಂಡು ಬಂದಿದ್ದರು, ಭೀಮಸೇನನಾಗಿರುವಾಗಲೂ ಬಂಡೆಯನ್ನು ಎತ್ತಿಕೊಂಡು ಬಂದರು. ಆದ್ದರಿಂದ ತನ್ನ ಒಂದು ಅಂಚೆ ಚೀಟಿ ಉದ್ಘಾಟನೆಗೆ ನನಗೊಂದು ಬಂಡೆ ಬೇಕು ಅಂತ ಹೇಳಿ ಮಧ್ವಾಚಾರ್ಯರು ಅವರು ಅಪೇಕ್ಷಿಸಿ ಕನಕಪುರದ